ಯವ್ವ ಇಬ್ರಿಬ್ರು ಸೊಸೆಯರಿದ್ರು ನನಗೆ ನೆಮ್ಮದಿ ಅನ್ನೋದಿಲ್ಲ. ಎಲ್ಲ ನಾನೇ ಮಾಡಿ ಸಾಯ್ಬೇಕು. ಏನ್ ಮಾಡ್ಲಿ ನನ್ನ ಕರ್ಮ. ಇಬ್ರಿಬ್ರು ಸೊಸೆಯರಿದ್ದಾರೆ, ಒಬ್ರನ ಬಂದು ಒಂದಿನಕರ ಆ ದನದ ಕೊಟ್ಟಿಗೆ ನಾನು ಕ್ಲೀನ್ ಮಾಡ್ತೀನಿ ಬಿಡ್ರಿ ಅತ್ತೀರ ಅನ್ನೋದು. ನಾನೇ ನಿಂತ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಬೇಕು. ದಿನ ಒಂದಕ್ಕೂ ನಾನೇ ಮಾಡ್ಬೇಕು. ಹೋಗ್ಲಿ ನನ್ನ ಮಕ್ಕಳಾರ ಮಾಡ್ತಾರ. ಅವಕ್ಕೂ ಆಫೀಸ್ ತರ ಆಗತ್ತವ. ನಾನು ಹೋಗ್ತೀನಿ ಹೋಗೇ ಬಿಡ್ತಾರೆ. ಈ ನನ್ನ ಗಂಡನ ಹೋಗೇ ನಂದೇ ಹೊಲದ ಕೆಲಸ ಇರ್ತಾವ, ನಿಂದೆಲ್ ಮಾಡ್ಲಿ ಅಂತಾರೆ. ನನ್ನ ಮಕ್ಳಿಗಾರ ಏನ್ ಹೇಳಕತ್ತಿ ಪಾಪ. ಅವ್ರದ್ದು ಆಫೀಸಿನ ಕೆಲಸ ಮತ್ತೆ ನಮ್ಮಂಗ ಯಾವಾಗ ಬೇಕಾರಂಗ ಹೋಗೋಣ ಹೊಲಕ್ಕೆ ಬರೋಣ ಅನ್ನಂಗ ಐತೆ. ಅವ್ರದ್ದಿಲ್ಲ. ಅವ್ರು ಹೇಳಿದ ಹೊತ್ತಿಗೆ ಹೋಗ್ಬೇಕು ಬರ್ಬೇಕು. ಇನ್ನು ನನ್ನ ಗಂಡ ಪಾಪ ಅವ್ರಿಗೆ ಆದಾಗೆಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ. ಒಂದೊಂದ್ಸಲ ಹೊಲಕ್ಕೆ ಕೆಲಸ ಐತೆ ಹೋಗಿ ಆಗಲ್ಲ ಅಂತ ಹೇಳಿ ಹೋಗ್ತಿರ್ತಾರೆ. ಮತ್ತೇನ್ ಮಾಡೋದು. ಆದ್ರೆ ಈ ಸೊಸೆರ ಒಬ್ಬರ ಒಂದ್ ದಿನಕ್ಕೆ ಬಂದು ಅಯ್ಯೋ ನನ್ ಕೈ ಕಲೀಜಕತ್ರಿ ಅತ್ತೇರೆ ನಾನು ಮಾಡಕ್ ಹೋಗಲ್ಲ ಅಂತಾರೆ. ಮಳ್ಳೆ ಏನ್ ಮಾಡ್ಲಿ, ಎಲ್ಲ ನನ್ನ ಕರ್ಮ. ಇಂಥ ಸೊಸೆರ್ ಕುಡಿಯಾಕ ನನಗೆ ವಯಸ್ಸಾದ್ರೂ ಜೀವಕ್ಕೆ ನೆಮ್ಮದಿ ಅನ್ನೋದಿಲ್ಲ. ನೀವೇನು ನನ್ನ ಮುಖ ನೋಡಕೊಂತೀರಾ? ಏನು ಕತಿ ಹೆಸರು ಬದಲಾಯಿಸಿನಂತಾರ? ಇಲ್ರಿಪ್ಪ, ಇದು ಹೊಸ ಕತಿ. ಹಂಗೆ ಸುಮ್ಮನೆ ಮಧ್ಯೆ ಕಾಮಿಡಿ ತರ ಒಂದ್ ವಿಡಿಯೋ ಹಾಕೋಣ ಅಂತ ಅಷ್ಟೇ. ಇದು ಯಾವುದೇ ತರ ಸೀರಿಯಲ್ ತರ ಇರಲ್ಲ. ಮಧ್ಯೆ ಕಾಮಿಡಿ ತರ ಹಾಕ್ತಿರ್ತೀನಿ ಅಷ್ಟೇ. ಆ ಕತಿನ ಮುಂದುವರಿಸ್ತೀನಿ, ಇದನ್ನು ಹಾಕ್ತಾ ಇರ್ತೀನಿ ಮಧ್ಯ ನೋಡ್ರಿ, ಖುಷಿ ಪಡ್ರಿ. ಗಂಟಿ 9:30 ಆತು, ನನಗೆ ಇನ್ನೂ ನಾಷ್ಟ ಕೊಡಿಲ್ಲ ನೋಡ್ರಿ. ಮತ್ತೆ ಸಿಗಾಕಣಕ್ಕೆ ಇಬ್ರಿಬ್ರು ಸೊಸೆ ನನಗೆ ಒಬ್ಬಕ್ಕಿನ ತಂದು ಕೊಡೋದು ನಾಷ್ಟ ತಗೊಳ್ರಿ ಹತ್ತಿರ ತಿನ್ರಿ ಅಂತ. ಏನು ಕೇಳ್ಬೇಡಿ. ಲೇ ಹಡ್ಬಿಟ್ಯಾರ, ಎಲ್ಲೋಗಿರೆ? ಒಬ್ಬಕ್ಕಿನ ಒಂದು ಅತ್ತಿಕ್ಕು ತಗೊಳ್ರಿ ಅಂತ ನಾಷ್ಟ ಕೊಡೋಕ್ಕಾಗಲ್ಲ ನಿಮ್ಗೆ. ಮುಂಚೆ ನೀವು ಬರೋಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ತಿಂತಿದ್ದವ. ನೀವು ಬಂದಾಗಿಂದ ನನಗೆ ಕೂಳೆ ನೆಟ್ಟಿಗೆ ಭೇಟಿ ಆಗಲ್ಲ. ಎಲ್ಲಿ ನಾನು ಹಸುವಿಂದಾನೆ ಸತ್ತೋಗ್ತೀನೋ ಅನಿಸ್ತೈತೆ ನನಗಂತೂ. ಲೇ ಊರ್ಮಿಳಾ, ಜಲ್ಜಾಕ್ಷಿ, ಯಾರು ನಾಷ್ಟ ತಂದ್ಕೊಡ್ರಿ. ಎಷ್ಟೊತ್ತಂಗ ಮಾಡ್ತೀರಾ? ಹೊತ್ತಿಗೆ ಮಧ್ಯಾಹ್ನದ ಊಟ ಹೊತ್ತು ಹಾಕತಿ. ಅವಾಗ ನಾಷ್ಟಾನು ತಿಂಡಿನ ಒಟ್ಟಿಗೆ ತಂದ್ಕೊಡ್ತೀರಾ ನೋಡ್ರಿ. ಎರಡು ತಿಂದು ಮಲ್ಕೊಂತೀರತ್ಲ ಸುಮ್ಮನೆ. ನೋಡು ಒಬ್ಬಕ್ಕಿನ ಹೂ ಅತ್ತಾರೇನ. ಯವ್ವ ದೇವ್ರೆ, ನನ್ನ ಜೀವ ಹೋಗ್ತಾರಂದ್ರೆ ಇದೆಲ್ಲ ಓಡ್ ಬರಲ್ಲ ಬಿಡು. ಯಾಕೆ ಬೇಕಿತ್ತಪ್ಪ ನನಗಿಂತ ಸೊಸೆರು? ಅಂದರಿರ್ತೀರ, ಒಂದು 5 ನಿಮಿಷ ತಂದ್ಬಿಡ್ತೀನಿ. ಯವ್ವ ಇನ್ನೂ 5 ನಿಮಿಷನಾ? ಆತ್ ನಡಿ, ನನಗೆ ಇವತ್ತು ನಾಷ್ಟ ಭೇಟಿ ಆದಂಗೆ ಆತ್. 15 ನಿಮಿಷಗಳ ನಂತರ ಲೇ ಹಡ್ಬಿಟ್ಟಾರ, ಇವತ್ತೇ ತಂದು ಕೊಡ್ತೀರಾ ಏನು ಹೆಂಗೆ? 5 ನಿಮಿಷ ಅಂತ 15 ನಿಮಿಷ ಮಾಡಿದ್ರಲ್ಲ, ಇನ್ನೂ ಒಬ್ಬಾಕಿನ ಬಂದಿಲ್ಲ ಹೊರಗೆ. ಈ ಮನೆಗೆ ಕೂಳ ಅನ್ನೋದು ಕುಂಟಿ ಬಂಗಾರ ಆಗತ್ತೋಡು. ತಂದೆ ಬಿಟ್ಟೆ ನೋಡ್ರಿ ಅತ್ತಾರ. ಯವ್ವ ಇವಾಗ ತಂದಿಲ್ಲ. ಏನ್ ನಾಷ್ಟ ಇವತ್ತು? ಅವಲಕ್ಕಿ ರೀ ಅತ್ತಾರ. ದೊಡ್ಡ ಒಗ್ಗರಣೆ ಹಾಕಿ ಅವಲಕ್ಕಿ ಮಾಡಕ್ಕೆ ಅವಾಗಿಂದ ಇಬ್ರು ಕೊಡಕ್ ಸೇರ್ಕೊಂಡಿರ. ಇಷ್ಟೊತ್ತಾದ್ರೂ ಇದನ್ನ ಕಲ್ಕೊಡಕ್ ಒಂದು 10 ಗಂಟೆ ಆಗ್ಬೇಕು ನಿಮಗೆ. ಬೆಳಗ್ಗೆಯಿಂದ ಏನ್ ಮಾಡಕ್ ಕುಂತೀರ ಅಂತ ನೀವಿಬ್ರು? ಒಂದು 15 ನಿಮಿಷದ ಅವಲಕ್ಕಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ಮಾಡಿದ್ರಲ್ಲ ನೀವಿಬ್ರು? ಇಬ್ರು ಅಲ್ರಿ ಅತ್ತಾರ, ನಾನೊಬ್ಬಳ ಮಾಡಿರೋದು ಅವಲಕ್ಕಿನ. ಒಬ್ಬಕ್ಕಿನ ಮಾಡಿ ಮತ್ತೆ ಅಕ್ಕಿ ಮಾಡಕ್ ಹೋದಿಲ್ಲ. ಕರಿಕಿನಲ್ಲಿ ಇಲ್ಲೇ ಇದ್ದೀನಲ್ರಿ ಅತ್ತಾರ, ಬಂದೆ ನೋಡ್ರಿ. ಇದೇನಿದು ಪಟ್ಟದ್ದಿಯಲ್ಲ? ಏನ್ ಅಕ್ಕಪಕ್ಕದ ಮನೆಯವ್ರು ಯಾರಾದ್ರು ಕೊಟ್ಟೇನು? ಅಯ್ಯೋ ಅವ್ರ ತಂದು ಕೊಡ್ತಾರೀ ಅತ್ತಾರ, ನಾನೇ ಮಾಡಿದ್ದು. ನೀನ್ ಮಾಡಿದಿ? ಅಲ್ಲ ಅವಲಕ್ಕಿ ಮಾಡಲ್ಲ ಅಕ್ಕಿ, ಮತ್ತೆ ಅಕ್ಕಿದ್ರೆ ಪಡ್ ಮಾಡಕೋದಿ. ಲೇ ಊರ್ಬಿ, ಅಕ್ಕಿ ಪಡ್ ಮಾಡಾಳಲ್ಲ. ಅಕ್ಕಿ ಪಡ್ ಮಾಡ ಅಂದ್ರೆ ನಿನ್ನೆ ರಾತ್ರಿನೇ ಅಕ್ಕಿ ನೆನೆ ಹಾಕಿ ರುಬ್ಬಿ ಇಟ್ಟಿರ್ತಾಳೆ ಅಂತ ನೋಡಿರ್ತೀಯ ತಾನೆ. ಮತ್ತೆ ರಕ್ತಿನ ಅವಲಕ್ಕಿ ಮಾಡಕೋದಿ ಎರಡೆರಡು ಸುಮ್ಮನೆ ಕೆಲಸ. ಹಂಗೆ ಹೇಳ್ತಾರೆ. ರಾತ್ರಿ ನಿಮಗೆ ಗೊತ್ತಿಲ್ಲ ಈಕೆ ಬುದ್ಧಿನು. ನಾಷ್ಟ ತಂದು ಕೊಡ್ತಾಳ, ನಾನೇ ನಾಷ್ಟ ಮಾಡಿದ್ದು, ನಾನೇ ಎಲ್ಲ ಮಾಡಿದ್ದು ಅಂತ ಹೇಳ್ಕೊಂಡು ಅಡ್ಡಾಡ್ತಾಳೆ. ಅದಕ್ಕೆ ಅಕ್ಕಿ ಒಬ್ಬಕ್ಕೆ ಯಾಕೆ ನೀವೇ ಮಾಡ್ಕೊಡ್ಬೇಕು? ನಾನು ಮಾಡ್ಕೊಡ್ತಿಲ್ಲ ಅಂತ ನಾನು ನಾಷ್ಟ ಮಾಡ್ಕೊಂಡ್ ಬಂದೆ ನೋಡ್ರಿ. ಎಲ್ಲ ಚೆನ್ನಾಗಿ ನಿಮಗೆ ಮಾಡ್ಕೊಟ್ಟು ಬುಟ್ಟಿ ಹಾಕೋಣ ಅಂತಾರೆ. ಈಕಿ ಪ್ಲಾನು ನಿಮಗೆ ಗೊತ್ತಿಲ್ಲ ಅತ್ತಿ. ನಾನು ಬಿಟ್ಬಿಡ್ತೀನ, ಅದಕ್ಕೆ ನಾನು ಮಾಡ್ಕೊಂತಂದೀನಿ. ಹೊಟ್ಟೆ ಕಿಚ್ರಿ ಆಗ್ತಾರೆ ಈಕಿಗೆ. ನಾನು ಮಾಡಿದ್ದು ತಿಂದು ನೀವೆಲ್ಲ ಫುಲ್ ಖುಷಿಯಾಗಿ ಬರೀ ನನಗಷ್ಟೇ ಚೆನ್ನಾಗಿ ನೋಡ್ಕೊತೀರಾ ಅಂತ ಸ್ಟಮಕ್ ಬಂದಿಂಗು ಹೊಟ್ಟೆ ಕಿಚ್ಚು ಜನಕ್ಕೆ. ಏನದು ಹಲ್ರಿ ಅಂತಾರೆ, ಹಿಂಗೆ ಮೇಲೆ ಕುಂತೀರ? ಯಪ್ಪ ಭಯ ಆಕತ್ರಿ, ಸುಮ್ಮನಿರಿ. ಇನ್ನೇನ್ ಮಾಡ್ಲಿ ಹೇಳ್ಬಿಟ್ಟಾರ? ಹೊಟ್ಟೆ ಸ್ನಾಯಿ ಆಗಿತ್ತು ನನಗಿಲ್ಲಿ. ನಾಷ್ಟ ಕೊಡೋದ್ಬಿಟ್ಟು ಮಾತಾಡ್ಕೊಂಡು ಇಟ್ಕೊಂಡ. ಫಸ್ಟ್ ಕೊಡಿಲ್ಲ ಯಾವಕಿನ ಒಬ್ಬಾಕಿ ಮಾಡಿರತ್ಲಾಗಿನ ಒಂದು ತಗೊಳ್ರಿ ಅಂತಾರೆ. ನಾನೇ ಮಾಡಿದ ಪಡ್ಡು ತಿನ್ರಿ, ಹೆಂಗಿದಾವಂತ ಹೇಳ್ರಿ. ಹಲೋ ಎಕ್ಸ್ಕ್ಯೂಸ್ ಮಿ ಜಲಜಾಕ್ಷಿ ಅಕ್ಕ ಅವರೇ, ನಾನು ಇಲ್ಲಿ ಫಸ್ಟ್ ಬಂದು ನಿಂತ್ಕೊಂಡಿದ್ದೀನಿ ಅವಲಕ್ಕಿ ಮಾಡ್ಕೊಂಡು. ಅತ್ತೆ ನಾನು ಮಾಡಿದ ಅವಲಕ್ಕಿನೇ ತಿಂತಾರೆ. ತಾವು ದಯಮಾಡಿ ಸೈಡಿಗೆ ಬರ್ಬೇಕಾಗಿ ವಿನಂತಿ. ಅಯ್ಯೇ ಕಿಸಿಲಾರದು ಒಂದು ಅವಲಕ್ಕಿ ಮಾಡ್ಕೊಂಡ್ ಬಂದ ಒಗ್ಗರಣೆ ಕೊಟ್ಟು ಅದಕ್ಕೆ ಇಷ್ಟು ಬಿಲ್ಡಪ್ ಬೇರೆಕಿದು. ಅತ್ತೆಯಾರು ನಾನು ಮಾಡಿ ಪಡ್ಡೆ ತಿನ್ನೋದು ನೋಡ್ತೀಯ ಬೇಕಿದ್ರೆ. ನನ್ನ ಇಷ್ಟ, ನಾನು ಏನಾದ್ರು ಮಾಡ್ತೀನಿ. ಮಾಡಲ್ಲ ನಾನು ತಿನ್ನೋರು ಅತ್ತೆಯಾರು. ನಿನ್ನೇನು ಮಧ್ಯ ಸರಿ ಆ ಕಡೆ ಸರಿ ಆ ಕಡೆ ಬಂದ್ಬಿಟ್ಲ ಸುಮ್ಮನೆ ನಿತ್ಕಳ ಆ ಕಡೆ. ನೋಡ್ ಜಲ್ಜಾಕ್ಷಿ ಅಕ್ಕ, ನಾನು ಫಸ್ಟ್ ಅವಲಕ್ಕಿ ತಗೊಂಬಲ್ದಿನಿ. ಅತ್ತೆ ನಾನು ಕೊಟ್ಟಿದ್ದೆ ತಿಂತಾರಷ್ಟೇ. ಅತ್ತೆರು ಅವಲಕ್ಕಿ ತಿನ್ನಲ್ಲ, ಅವರಿಗೆ ಆಸಿಡಿಟಿ ಐತಿ. ಅದಕ್ಕೆ ಅವ್ರು ಪಡ್ಡೆ ತಿನ್ನೋದು ನೋಡ್ತೀಯಾ? ಹೇಳ್ರಿ ಯಾವ ತಿಂತೀರಾ ನೀವು? ಪಟ್ಟು ತಿಂತೀರಾ ಅವಲಕ್ಕಿ ತಿಂತೀರಾ? ಹೇಳ್ಬಿಡ್ರಿ ನೀವೇ. ಯವ್ವ ಯಾವ್ದು ಒಂದು ಕೊಡ್ರೇವ, ಹೊಟ್ಟೆ ಸ್ನಾಯಾಗಿ ನಾನು. ನನಗೆ ಆಸಿಡಿಟಿ ಐತವ, ನನಗೆ ಅವಲಕ್ಕಿ ಬೇಡ, ಪಡ್ಡೆ ಕೊಟ್ಬಿಡು, ಅದೇ ತಿಂತೀನತ್ಲಾಗೆ. ಹೆಂಗೆ ಅತ್ತೆಯರು ಪಡ್ಡೆ ತಿನ್ನೋದು? ನಾ ಹೇಳಿಲ್ಲ ಅವ್ರಿಗೆ ಅತ್ತೆಯರಿಗೆ ಆಸಿಡಿಟಿ ಐತಿ ಅವಲಕ್ಕಿ ತಿನ್ನಲ್ಲ ಅಂತ. ತಗೊಳ್ರಿ ಅತ್ತೆರೆ ಪಡ್ಡೆ ತಿನ್ರಿ. ಯವ್ವ ಹೊಟ್ಟಿಗೆ ಏನೋ ಒಂದು ಸಿಕ್ತ, ಬೇಡ ಬೇಡ ತಿನ್ನೋಣ. ಅಯ್ಯ
ನಿಮಗೆ ಚೂರು ಪ್ರೀತಿ ಇಲ್ಲ ಅಲ್ಲ? ಅಯ್ಯೋ ದೇವ್ರೇ, ನಾನು ಯಾಕೆ ಇರ್ಬೇಕು ಈ ಮನೆಯಲ್ಲಿ? ಅತ್ತೆರು ನನಗೆ ಪ್ರೀತಿ ಮಾಡಲ್ಲ. ಅದೆಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಅಲ್ಲವಾ? ನಾನು ಅವಲಕ್ಕಿ ತಿನ್ನಲ್ಲ, ಆಸಿಡಿಟಿ ಹಾಕತ್ತಿ, ಗೊತ್ತಿಲ್ಲ ನಿನಗೆ? ಸ್ವಲ್ಪ ಮಾಡ್ಕೊಂಡ್ ಬಂದಾಡ್ತಿರ್ತೀವಿ. ಯಾರು ಮಾಡಿದ್ರಲ್ಲವ? ನಮ್ಮ ಮನೆದಲ್ಲೇನು? ನಮ್ಮ ಮನೆ ನಾವು ಮಾಡಿ ತಿನ್ನಕೊಂತೀವ ಅಷ್ಟೇ. ಗೊತ್ತು ರೀ ಅತ್ತೇರೆ, ಗೊತ್ತು. ನಿಮಗೆ ಚೂರು ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ. ಎಲ್ಲ ದೊಡ್ಡ ಸಸಿ ಮೇಲೆ ತಲೆ ಮೇಲೆ ಹೊತ್ಕೊಂಡು ಕೂತೀರ ಅಂತಲೂ ನನಗೆ ಗೊತ್ತು. ಅಯ್ಯೋ, ಸಣ್ಣ ಸಸಿ ಮೇಲೆ ಯಾರಿಗೂ ಚೂರು ಪ್ರೀತಿ ಇಲ್ಲಪ್ಪ ಈ ಮನೆಯಲ್ಲಿ. ನಿಮಗೆ ನನ್ನ ಮೇಲೆ ಪ್ರೀತಿ ಇರೋ ನಿಜ ಆಗಿದ್ರೆ ನಾನು ಮಾಡಿದ ಅವಲಕ್ಕಿ ತಿಲ್ರಿ, ಆಕೆ ಮಾಡಿದ ಪಟ್ಟು ತಿಲ್ಬೇಡ್ರಿ. ಸುಮ್ಮನೆ ಯಾಕೆ ಬಡಬಡಿಸ್ತಿ? ಹೋಗು ಅಲ್ಲಿ ಒಳಗೋಗಿ ಅದನ್ನ ನೀರು ತಿಂದು ಕುತ್ಕೊ ಹೋಗಿ ಸುಮ್ಮನೆ. ನೀನು ಬರ್ಬೇಡಕ್ಕ ಮಧ್ಯ, ನಾನು ಅತ್ತೆಯರ ಹತ್ರ ಮಾತಾಡಕ್ ಕುಂತೀನಿ. ನನ್ನ ಮೇಲೆ ಪ್ರೀತಿ ಇಲ್ಲೇನು? ನಾನು ನಿಮ್ಮ ಸೊಸಿ ಅಲ್ಲೇನು ಹೇಳ್ರಿ? ಹೂನವ, ನಿನ್ ಮೇಲೂ ಪ್ರೀತಿ ಐತಿ, ಅಕ್ಕಿ ಮೇಲೂ ಪ್ರೀತಿ ಐತಿ. ಯಾರಿಲ್ಲ ಅಂದ್ರೆ ಇಬ್ರು ನನ್ನ ಸೊಸೆಯರ ನೀವು. ಮತ್ತೆ ನಾನು ಮಾಡಿದ ಅವಲಕ್ಕಿ ತಿನ್ರಿ. ಆತ್ ಕೊಡವ, ಅದೇ ಅವಲಕ್ಕಿನೇ ತಿಂತೀರಾತ? ಅಯ್ಯೋ ಅತ್ತಿ ಅವರೇ, ನಿನ್ನೆ ಮಧ್ಯಾಹ್ನದ ಅವಲಕ್ಕಿ, ಮೆಂತೆ, ಉದ್ದಿನ ಬೇಳೆ ಎಲ್ಲ ನೆನೆ ಹಾಕಿ ರಾತ್ರಿ ರುಬ್ಬಿ ಬೆಳಗ್ಗೆ ಎದ್ದು ಮತ್ತೆ ಪಡ್ಡು ಮಾಡಿ ಚಟ್ನಿ ಮಾಡಿ ನಿಮಗೆ ತಂದು ಕೊಟ್ರೆ ಅವಳು ಇವಾಗ 15 ನಿಮಿಷದಲ್ಲಿ ಮಾಡಿರೋ ಅವಲಕ್ಕಿ ತಿಂತೀರಿ ಅಂತೀರಿ ಅತ್ತೆಯವರೇ? ನಂಗೆ ಗೊತ್ತಿತ್ತು ರೀ ಅತ್ತೆಯವರೇ, ಗೊತ್ತಿತ್ತು. ಎಲ್ರಿಗೂ ಚಿಕ್ಕ ಸಸಿ ಮೇಲೆ ಪ್ರೀತಿ ಜಾಸ್ತಿ ಅಂತ. ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ ಅಲ್ರಿ ಅವ. ಇಬ್ರ ಮೇಲೂ ಪ್ರೀತಿ ಐತಿ, ನನಗೆ ತಿನ್ನಕ್ ಬಿಡ್ರಿ ಅವ, ಯಾವ್ದೋ ಒಂದು ತಿಂತೀನಿ. ಇಲ್ಲ ಅತ್ತಿಯವರೇ, ನಾನು ಮಾಡಿ ಪಡ್ಡೆ ನೀವು ತಿನ್ಬೇಕಷ್ಟೇ. ಅತ್ತಿಯವರೇ, ಅವಲಕ್ಕಿ ತಿನ್ಬೇಕು ನೀವು. ಹಡ್ಬಿಟ್ಟಾರ, ಯಾವ್ದೋ ಒಂದು ತಿಂತೀನಿ ಹೋಗ್ರಿ. ತಲೆ ಇಡ್ಸಿರೇ ನಂದು, ಇಬ್ರು ಸೇರ್ಕೊಂಡು ಯವ್ವಾನ ಎಲ್ಲರೂ ಹೋಗ್ತೀನವ. ಅವಾಗ್ಲೇ ಇಂದ ಹೇಳಕ್ ಕುಂತೀನಿ ಹೊಟ್ಟೆ ಸ್ಥಿತಿ ಅಂತ. ಒಬ್ಬಕಿನ ತಿನ್ನಕ್ ಬಿಡುವಲ್ರಲ್ರಿ. ಇವಾಗೇನು ನಿಂದ ಅವಲಕ್ಕಿ ತಿನ್ಬೇಕು, ಆಕಿ ಪಟ್ಟು ತಿನ್ಬೇಕು ಅಷ್ಟೇ ತಾನೇ? ಇಬ್ರಿಗೂ ತಿಂತೀನಿ ಹೋಗ್ರಿ ಇಲ್ಲಿಂದ. ಫಸ್ಟ್ ನನ್ನ ಮುಂದೆ ನಿಲ್ಬೇಡ್ರಿ ಇಬ್ರು. ನಾಷ್ಟ ಮಾಡಿ ಮುಗಿಯ ತನಕ ಯಾವಕ್ಕೇನಾರು ಒಬ್ಬಕಿನ ಕಣ್ಣಿಗೆ ಬಿದ್ರೆ ಸರಿ ಇರಲ್ಲ ನೋಡ್ರಿ. ಕೂಲ್ ಕೂಲ್ ಅತ್ತೇರಿ, ಆಯ್ತು. ತಿಂತೀರಲ್ಲ ಅವಲಕ್ಕಿ, ಹೋಗ್ತೀನಿ ನಾನು. ತಿಂತೀನಿ ಚಟಿತೀನಿ, ಹೋಗು. ಅಪ್ಪ ಯಾಕ್ಬೇಕು ಮೊದ್ಲೇ ಅತ್ತೇರಿಗೆ ಸಿಟ್ಟು ಬಂದೈತಿ. ಎಲ್ಲಾರು ಕಡ್ದಿದ್ದಾರೆ ಮತ್ತೆ ಎಸ್ಕೇಪ್ ಆಗೋಣ ಫಸ್ಟ್ ಇಲ್ಲಿದ್ದ. ಹಿಂದಾನೆ ಹಡ್ಬಿಟ್ಟೆ ಕಿಸಿತಾ ನಿಂತಿಯಲ್ಲ. ಏನಿಲ್ಲ ಪಟ್ಟು ತಿನ್ರಿ ಅಕ್ಕ. ಹೋಗ್ತೀನಿ. ಹೋದ್ವು ನೋಡಿ ಹಾಳದವು ಏನ್ ಕಾಡ್ತಾವಲ್ತ. ಯಪ್ಪ ದೇವ್ರೆ, ಒಂದ್ ನಾಷ್ಟಕ್ಕೂ ನೆಮ್ಮದಿ ಇಲ್ಲ, ತಿನ್ನಂಗಿಲ್ಲ. ಎಲ್ಲಿ ಹೊಟ್ಟೆ ಹಸ್ತೈತೆ ಸಾಯ್ತೀರಾ ಅನಿಸ್ತೈತೆ ನನಗಂತೂ. ಫಸ್ಟ್ ತಿನ್ಬೇಕು ನಾನು ಇವಾಗ. ಏನ್ರಪ್ಪ, ಎಷ್ಟು ಜೀವ ಹಿಂಟ ನಂದು ಇಬ್ರು ಈ ಸೊಸೆ ಸೇರ್ಕೊಂಡು ಅಂತ. ಇದೇ ಇವಾಗ ಸ್ಟಾರ್ಟ್ ಆಗೈತಾಳ್ರಿ. ಮುಂದೆ ಇವ್ರಿಬ್ರದ್ದು ಇನ್ನು ಬಾಳ ನಾಟಕಗಳು ನೋಡವಿದಾವ. ನೀವಿನು ನನಗೆ ಹೆಂಗ್ ಸಾಕ್ ಮಾಡ್ತಾರಂತ ನೀವೇ ನೋಡ್ರಿ ಮುಂದಿನ ಎಪಿಸೋಡಲ್ಲಿ.